ಸಿಎಸ್ಕೆ ಸೋತ ನಂತರ MS ಧೋನಿ ಹೇಳಿದ್ದೇನು. IPLನ ಪ್ರಮುಖ ಪಂದ್ಯ ಮುಕ್ತಾಯವಾಗಿದೆ. RCB ತಂಡ ಚೆಪಾಕ್ ಸ್ಟೇಡಿಯಂಲ್ಲಿ ಗೆದ್ದಿದ್ದಾರೆ. ಈ ಪಿಚ್ಚಲ್ಲಿ ಹೆಂಗೆ ಗೆಲ್ಲಬೇಕು, ಏನು ಮಾಡಬೇಕು ಅಂತ RCB ತಂಡ ತೋರಿಸ್ಕೊಟ್ಟಿದೆ. CSK ತಂಡ ಧೂಳಿಪಟ ಆಗಿದೆ. CSK ತಂಡದ ವಿರುದ್ಧ RCB ಸೂಪರ್ ಆದಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಆದರೆ ಈ ಒಂದು ಸ್ಟಂಪಿಂಗ್ ಮಾತ್ರ ಸೂಪರ್ ಆಗಿತ್ತು ಗುರು. IPL 2025ನ ಇತಿಹಾಸ ಏನಪ್ಪ ಅಂದರೆ RCB ತಂಡ ಸಖತ್ತಾಗಿ ಆಡಿದೆ ಗುರು. 2-2 ಪಂದ್ಯ ಗೆದ್ದ. ಸೂಪರ್ ಅಂತ ಹೇಳ್ಬೋದು. MS ಧೋನಿ ಸೋತ ನಂತರ ಹೇಳಿದ್ದೇನು, RCB ತಂಡ ಇವತ್ತು ಗೆದ್ದಿದೆ. ಎಲ್ಲ ಫೇಸಲ್ಲೂ ಕೂಡ RCB ಚೆನ್ನಾಗಿ ಆಡಿದ್ದಾರೆ. ವಿರಾಟ್ ಕೊಹ್ಲಿ ವಿಕೆಟು ತುಂಬ ಇಂಪಾರ್ಟೆಂಟ್ ಆಗಿತ್ತು, ನಾವು ಬೇಗನೆ ತೆಗೆದ್ವಿ. ಆದರೆ ರಜತ್ ಪಟಿದಾರ್ ಅವರ ಕ್ಯಾಚ್ನ ಡ್ರಾಪ್ ಮಾಡಿದ್ವಿ, ಅದು ನಮ್ಮ ಸೋಲಿಗೆ ಕಾರಣ ಆಯಿತು. CSK ತಂಡದ ಪ್ಲೇಯರ್ಸ್ಗಳು ಚೆನ್ನಾಗಿ ಆಡಿಲ್ಲ, ನಾನು ಕೂಡ ಚೆನ್ನಾಗಿ ಆಡಿಲ್ಲ. ನಮ್ಮ ತಂಡದ ಪ್ಲೇಯರ್ಸ್ಗಳು ನಮ್ಮನ್ನು ಸೋಲ್ತಿದ್ದಾರೆ, ಅಲ್ಲಿ ಮೋಸ ಆಗಿದೆ ನಮಗೆ, ಇದು ಸೋಲಿಗೆ ಕಾರಣ ಅಂತ MS ಧೋನಿ ಅವರು ಮೆನ್ಷನ್ ಮಾಡಿದ್ದಾರೆ. RCB ತಂಡ ಗೆದ್ದಿದ್ದಕ್ಕಪ್ಪ ಅಂದರೆ ರಜತ್ ಪಟಿದಾರ್ ಅವರ ಸೂಪರ್ ಬ್ಯಾಟಿಂಗ್, ಸೂಪರ್ ಬೌಲಿಂಗು ಕೂಡ ಮಾಡ್ತಾರೆ. ಈ ಪಿಚ್ಚಲ್ಲಿ ಹೆಂಗೆ ಬೌಲಿಂಗ್ ಮಾಡಬೇಕು ಅಂತ ತೋರಿಸ್ತಾರೆ. ಲಿವಿಂಗ್ಸ್ಟನ್ ವಿಕೆಟ್ ತೆಗಿತಾರೆ ಗುರು. ಪಾರ್ಟ್ ಟೈಮ್ ಬೌಲರ್ನ ಹೆಂಗೆ ಯೂಸ್ ಮಾಡಬೇಕು ಅಂತ ಕೂಡ ತೋರಿಸ್ಕೊಡ್ತಾರೆ. ನಾಯಕ ರಜತ್ ಪಟಿದಾರಿಂದ ಸೂಪರ್ ಆದಂಥ ಕ್ಯಾಪ್ಟನ್ಸಿ RCB ಗೆಲುವಿಗೆ ಅದು ಕೂಡ ಮ್ಯಾಟ್ರ್ ಆಗುತ್ತೆ. IPL 2025ನ ಹೈ ವೋಲ್ಟೇಜ್ ಮ್ಯಾಚ್ ಮುಕ್ತಾಯವಾಗಿದೆ. RCB ತಂಡ ಸುಮ್ಮನೆ ಹೊಡೆದು ಬಿಸಾಕಿದ್ದಾರೆ CSK ತಂಡವನ್ನು. ಇದು ದೊಡ್ಡ ವಿಶ್ವ ದಾಖಲೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದು MS ಧೋನಿ ಹೇಳಿದ್ದು.